ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಮುರಾರಿಯು ರುಕ್ಕು ಬೇರೆಯವರ ಹಣವನ್ನು ಕದಿಯುವುದನ್ನು ನೋಡಲು ರಾಮಾಚಾರಿ ಮತ್ತು ಚಾರುವನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಚಾರು ಮುರಾರಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀಯ ಅಂತ ಕೇಳ್ತಾಳೆ. ಆಗ ಮುರಾರಿ ಒಂದು ಸಿನಿಮಾ ಇದೆ ಅತ್ತಿಗೆ, ಅದನ್ನು ಬಾಯಿಲಿ ಹೇಳಲ್ಲ, ನೀವೇ ನಮ್ಮ ಕಣ್ಣಾರೆ ನೋಡುವಂತೆ ಬನ್ನಿ ಅಂತ ಹೇಳಿ ಅಲ್ಲಿ ಕುಳಿತಿದ್ದ ರುಕ್ಕುವನ್ನು ನೋಡಿ, ಇವಳೇ ನೋಡಿ ದೆವ್ವ, ಈಗ ನಿಮಗೊಂದು ಮಜಾ ತೋರಿಸ್ತೀನಿ, ಅವಳ ಕಣ್ಣಿಗೆ ನಾವು ಕಾಣಿಸೋದು ಬೇಡ, ಸೈಡಿಗೆ ನಿಂತು ನೋಡೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಮರೆಯಾಗಿ ನಿಲ್ಲುತ್ತಾರೆ. ಆಗ ರಾಮಾಚಾರಿ ಮುರಾರಿ ಏನು ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಆಗ ಮುರಾರಿ ಸಿನಿಮಾ ತೋರಿಸ್ತೀನಿ ನೋಡಿ ಅಂತ ಹೇಳಿ ರುಕ್ಕುವಿಗೆ ಫೋನ್ ಮಾಡಿ ನಾನು ಹೇಳಿದಂತೆ ಕದಿಯೋ ಕೆಲಸ ಮಾಡಿದೆಯಾ ಅಂತ ಕೇಳ್ತಾನೆ. ಆಗ ರುಕ್ಕು, ಈ ಕದಿಯೋ ಕೆಲಸ ನನಗೆ ಆಗಿ ಬರಲ್ಲ ದೆವ್ವ ಸರ್ ಅಂತ ಹೇಳುತ್ತಾಳೆ. ಆಗ ಮುರಾರಿ, ನೀನು ಜಗದಂಬ ಪಾರ್ಕ್ ಮುಂದೆ ನಿಂತಿದ್ದಿ, ನೀನು ಗ್ರೀನ್ ಕಲರ್ ಸೀರೆ ಹುಟ್ಟಿದ್ದೀಯಾ ತಾನೆ ಅಂತ ಹೇಳುತ್ತಾನೆ. ಆಗ ರುಕ್ಕು, ದೆವ್ವ ಸರ್ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳುತ್ತಾಳೆ. ಆಗ ಮುರಾರಿ, ನಾನು ದೆವ್ವ, ನನಗೆಲ್ಲ ಕಾಣಿಸ್ತಾ ಇದೆ, ನೀನು ನಾನು ಹೇಳಿದ ಕೆಲಸ ಮಾಡಿಲ್ಲ, ನೀನು ಬದುಕಿದರೆ ನನ್ನ ತಮ್ಮ ಕೃಷ್ಣನಿಗೆ ತೊಂದರೆ, ಅದಕ್ಕೆ ನಾನು ನಿನ್ನನ್ನು ಸಾಯಿಸಿಬಿಡ್ತೀನಿ, ಇಲ್ಲದೇ ಇದ್ದರೆ ನಾನು ಹೇಳಿದಂತೆ ಅಲ್ಲಿ ಯಾರಾದರೂ ಹಣ ಕದ್ದು ದೇವಸ್ಥಾನದ ಹುಂಡಿಗೆ ಹಾಕಿ ನೀನು ಮಾಡಿರುವ ಪಾಪ ಕಳ್ಕೊ, ಸುಲಭವಾಗಿ ನನ್ನನ್ನೇ ಕೊಂದವಳು ನೀನು, ನಿನಗೆ ಕದಿಯೋದು ಏನು ಕಷ್ಟ ಅಲ್ಲ ಬಿಡು, ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ, ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಪಟ್ ಅಂತ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ ಅಂತ ಹೇಳುತ್ತಾನೆ. ಆಗ ರುಕ್ಕು ಅದಕ್ಕೆ ಒಪ್ಪಿ ಮುರಾರಿ ಹೇಳಿದಂತೆ ನನ್ನ ಮುಂದೆ ನಿಂತಿರುವ ವ್ಯಕ್ತಿಯ ಪರ್ಸನ್ನು ಕದ್ದು ಓಡುತ್ತಾಳೆ. ಆಗ ಅವರು ಕಳ್ಳಿ ಅಂತ ಕೂಡಿ ಹೋಗಿ ಅವಳನ್ನು ಹಿಡಿದು ಹೊಡೆಯುತ್ತಾರೆ. ಇದನ್ನು ನೋಡಿ ಮುರಾರಿ ಮತ್ತು ಚಾರು ಸಂತೋಷಪಡುತ್ತಾರೆ. ಆಗ ರಾಮಾಚಾರಿ, ಮುರಾರಿ ಇದು ಜಾಸ್ತಿ ಆಗಲಿಲ್ವೇನೋ ಅಂತ ಕೇಳುತ್ತಾನೆ. ಆಗ ಮುರಾರಿ, ಅವಳಿಗೆ ಹಾಗೆ ಆಗಬೇಕು ಅನ್ನುತ್ತಾ ಚಾರು ಮತ್ತು ಮುರಾರಿ ನಗುತ್ತಾರೆ. ಇತ್ತ ಸಕ್ಸೇನಾ ಮನೆಯಲ್ಲಿ ಸಕ್ಸೇನಾ ಮಗ ಮನೆಗೆ ಬಂದಿದ್ದನ್ನು ನೋಡಿ ಸಕ್ಸೇನಿಗೆ ಸಂತೋಷವಾಗುತ್ತದೆ. ಆಗ ಸಕ್ಸೇನಾ ಮಗ, ಏಕೆ ಡ್ಯಾಡಿ ನನಗೆ ಬೇಗ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಕೇಳುತ್ತಾನೆ. ಆಗ ಸಕ್ಸೇನಾ, ನಿನಗೆ ಶಾದಿ ಮಾಡಿಸಬೇಕು ಅಂತ ಕರೆಸಿದ್ದೀನಿ, ಮನತಾ ಎನ್ನುವರಿಗೆ ಒಬ್ಬ ಮಗಳಿದ್ದಾಳೆ, ಅವಳು ಈಗ ಬಸುರಿ, ಅವಳನ್ನು ನೀನು ಈಗ ಶಾದಿ ಆಗಬೇಕು ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ ಮಗ ಗಾಬರಿಯಾಗಿ, ಏನು ಹೇಳ್ತಾ ಇದೀಯ ಡ್ಯಾಡ್, ಬಸುರಿ ಆದಳು ನಾನು ಮದುವೆ ಆಗಬೇಕಾ ಅಂತ ಕೇಳುತ್ತಾನೆ. ಆಗ ಸಕ್ಸೇನಾ, ನೀನು ಬಸುರಿನ ಮದುವೆ ಆಗ್ತಿಲ್ಲ, ಅವಳ ಶ್ರೀಮಂತಿಕೆಯನ್ನು ಮದುವೆ ಆಗ್ತಿದ್ದೆ ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ ಮಗ, ಡ್ಯಾಡ್ ನೀವು ಜೋಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಸಕ್ಸೇನಾ, ಇಲ್ಲ ನಾನು ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ ಮಗ, ನನಗೆ ಶಾದಿ ಫ್ಯಾಮಿಲಿ ಇದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ಲ ಡ್ಯಾಡ್, ಇದೆಲ್ಲ ಗೊತ್ತಿದ್ದು ನೀವು ಹೇಗೆ ಹೇಳ್ತಾ ಇದ್ದೀರಲ್ಲ ಅಂತ ಕೇಳುತ್ತಾನೆ. ಆಗ ಸಕ್ಸೇನಾ, ನನಗೆ ಎಲ್ಲ ಗೊತ್ತಿದೆ, ಈ ಡಿಸಿಷನ್ ತಗೊಂಡಿದ್ದು ಮೈ ಸನ್, ನನಗೆ ನಿನ್ನ ಬಗ್ಗೆ ಹೇಗೆ ಗೊತ್ತಿದೆಯೋ ಹಾಗೆ ನಿನಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ, ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ, ನನಗೆ ಈ ಪ್ರೆಸೆಂಟ್ನಲ್ಲಿ ಇರೋ ಬಿಸ್ನೆಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೆವಲಪ್ ಮಾಡಬೇಕು, ಅದನ್ನು ಮಾಡಬೇಕಾದ್ರೆ ಬಹಳ ಆಸ್ತಿ ಶ್ರೀಮಂತ ಸೊಸೆ ಈ ಮನೆಗೆ ಬರಬೇಕು, ನೀನು ಅವಳನ್ನು ಮದುವೆ ಆಗೋದು ಜಸ್ಟ್ ಸೊಸೈಟಿಗೋಸ್ಕರ, ಅವಳ ಪ್ರಾಪರ್ಟಿಗೋಸ್ಕರ ಅಷ್ಟೇ, ಆಮೇಲೆ ನೀನು ನಿನ್ನಷ್ಟಕ್ಕೆ ಇರು, ಅವಳು ಅವಳಷ್ಟಕ್ಕೆ ಇರ್ತಾಳೆ, ಶಾದಿಕೆ ಬಾದ್ ನೀನು ನಿನ್ನ ಮನಸ್ಸಿಗೆ ಬಂದಂತೆ ಇರು, ಇದು ನನ್ನ ಪ್ರಾಮಿಸ್ ಅಂತ ಮಗನಿಗೆ ಹೇಳುತ್ತಾನೆ. ಆಗ ಸಕ್ಸೇನಾ ಮಗ ಮದುವೆಗೆ ಒಪ್ಪಿಕೊಂಡು, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ನೀವು ರೀಸನ್ ಇಲ್ಲದೆ ಯಾವ ಕೆಲಸನೂ ಮಾಡುವುದಿಲ್ಲ ಅಂತ ನನಗೆ ಗೊತ್ತು, ನೀವು ಏನೇ ಕೆಲಸ ಮಾಡಿದರೂ ನನ್ನ ಬಡಾಯಿಗಾಗಿ ಮಾಡ್ತೀರಾ, ಅದಕ್ಕೆ ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ, ನೀವು ಹೇಳಿದಂತೆ ಮದುವೆ ಆಗ್ತೀನಿ ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ ಸಂತೋಷದಿಂದ ಮಗನೊಂದಿಗೆ ಪಾರ್ಟಿ ಮಾಡ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ಇಬ್ಬರು ಮುರಾರಿಗೆ ಗೊತ್ತಾಗದಂತೆ ರಾತ್ರಿ ಅವನನ್ನು ಎಬ್ಬಿಸಿಕೊಂಡು ಬಂದು ಆತನ ಬರ್ತಡೇ ಆಚರಣೆ ಮಾಡ್ತಾರೆ. ಆಗ ಮುರಾರಿ ಇದೆಲ್ಲ ನೋಡಿ ಕಣ್ಣಲ್ಲಿ ನೀರು ತಂದು, ಇದೆಲ್ಲ ನನಗೆ ಯಾಕೋ ರಾಮಾಚಾರಿ, ಎಲ್ಲೋ ಬಿದ್ದಿದ್ದ ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದು ಮಗನ ಸ್ಥಾನ ಕೊಟ್ಟು ವೇದ ಮಂತ್ರಗಳನ್ನು ಹೇಳಿಕೊಟ್ಟು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳೋದು ಅಲ್ಲದೆ ಈಗ ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ರಲ್ಲ ಅಂತ ಹೇಳುತ್ತಾನೆ. ಆಗ ರಾಮಾಚಾರಿ, ಮುರಾರಿ, ನಾವಿಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟದೇ ಇರಬಹುದು, ಆದರೆ ನೀನು ಈ ಮನೆಯ ಮಗನೇ, ನೀನು ನನ್ನ ಆಪ್ತ ಸ್ನೇಹಿತ ಮತ್ತು ಸಹೋದರ ಅಂತ ಹೇಳುತ್ತಾನೆ. ಆಗ ಮುರಾರಿ, ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳುತ್ತಾನೆ. ಆಗ ಚಾರು, ಮೊದಲು ದೀಪ ಹಚ್ಚಿ ಕೇಕ್ ಕಟ್ ಮಾಡಿ ಆಮೇಲೆ ಋಣ ಹೇಗೆ ತೀರಿಸಬೇಕು ಅಂತ ನೋಡೋಣ ಅಂತ ಹೇಳಿದಾಗ ಮುರಾರಿ ದೀಪ ಹಚ್ಚಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿ ಸಂತೋಷಪಡುತ್ತಾರೆ. ಇತ್ತ ಸಕ್ಸೇನಾ ಮನೆಯಲ್ಲಿ ಮಗನಿಗೆ ಈಗ ಮನೆತೆಗೆ ಫೋನ್ ಮಾಡಿದ್ದೀನಿ, ಅವಳಿಗೆ ಫಿದಾ ಆಗುವ ಹಾಗೆ ಅವಳೊಂದಿಗೆ ಮಾತಾಡು ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ ಮಗ, ನಾನು ಅವಳ ಮಗಳನ್ನು ಮದುವೆ ಆಗ್ತೀನಿ, ಆದರೆ ಅವಳ ತಾಯಿಗೆ ಫಿದಾ ಆಗುವಂತೆ ನಾನ್ಯಾಕೆ ಮಾತಾಡಬೇಕು ಅಂತ ಹೇಳುತ್ತಾನೆ. ಆಗ ಸಕ್ಸೇನಿಗೆ ಫೋನ್ ಮಾಡಿಕೊಡ್ತೀನಿ, ಜಸ್ಟ್ ಮಾತಾಡು ಅಂತ ಹೇಳಿ ಮನೆತೆಗೆ ಫೋನ್ ಮಾಡಿ, ಈಗ ನಮ್ಮ ಅಳಿಯ ಅಂದರೆ ನನ್ನ ಮಗ ಬಂದಿದ್ದಾನೆ, ಈಗ ನೀವು ನಮ್ಮ ಅಳಿಯನ ಜೊತೆ ಮಾತಾಡಿ ಅಂತ ಮಗನಿಗೆ ಫೋನ್ ಕೊಡುತ್ತಾನೆ. ಆಗ ಸಕ್ಸೇನಾ ಮಗ ವಿವೇಕ್ ಹಲೋ ಅಂತ ಹೇಳಿದಾಗ ಮಾನ್ಯತಾ, ನಿಮಗೆ ಇಂಡಿಯಾಕ್ಕೆ ಸ್ವಾಗತ ಅಂತ ಹೇಳುತ್ತಾಳೆ. ಆಗ ಸಕ್ಸೇನಾ ಮಗ, ಡ್ಯಾಡ್ ನೀವು ಹುಡುಗಿ ತಾಯಿ ಜೊತೆ ಮಾತಾಡಿ ಅಂತ ಹೇಳಿದ್ದೀರಿ, ಆದರೆ ಈಗ ಯಾವುದೇ ಬ್ಯೂಟಿಫುಲ್ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ಮಾನ್ಯತಾ ನಗುತ್ತಾ, ನಾನು ಹುಡುಗಿಯ ತಾಯಿನೇ ಅಂತ ಹೇಳುತ್ತಾಳೆ. ಆಗ ವಿವೇಕ್, ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ ಅಂತ ಕೇಳುತ್ತಾನೆ. ಆಗ ಮಾನ್ಯತಾ, ನೀನು ಫಾರಿನ್ನಲ್ಲಿ ಇದ್ದರೂ ಕನ್ನಡ ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತ ಕೇಳುತ್ತಾನೆ. ಆಗ ವಿವೇಕ್, ನಾವು ಎಲ್ಲೇ ಇದ್ದರೂ ನಮ್ಮ ದೇಶದ ಭಾಷೆ ಮರಿಬಾರ್ದು ಅಲ್ವಾ ಆಂಟಿ, ನನಗೆ ಎಲ್ಲ ಭಾಷೆನೂ ಗೊತ್ತು, ನೀವು ಬಹಳ ಒಳ್ಳೆಯ ವ್ಯಕ್ತಿ ಇದ್ದೀರಿ ಅಂತ ನಮ್ಮ ತಂದೆ ಹೇಳ್ತಾ ಇದ್ದರು ಅಂತ ಹೇಳ್ತಾನೆ. ಆಗ ಸಕ್ಸೇನಾ ಮಗ ಕಡೆಯಿಂದ ಫೋನ್ ತೊಗೊಂಡು, ಇದೇನಿದು ಅಳಿಯನ ಜೊತೆ ಎಲ್ಲ ಫೋನಲ್ಲೇ ಮಾತಾಡಿಬಿಡ್ತೀರಾ, ನಾಳೆ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಭೇಟಿಗೂ ಬರೋಕ್ಕೆ ಹೇಳಿ, ಅಲ್ಲೇ
ಮಾತಾಡಿ ಹುಡುಗಿ ನಮ್ಮ ನೋಡೋ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇತ್ತ ಮನೆತ ಚಾರುಗೆ ಫೋನ್ ಮಾಡಿ ನಮ್ಮ ನವದೀಪ್ ಇದ್ದಾರಲ್ಲ ಅವರ ಮಗ ಲಂಡನ್ನಿಂದ ಬಂದಿದ್ದಾನೆ, ನಿನ್ನನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾನೆ, ಬೆಳಿಗ್ಗೆ ಮನೆಗೆ ಬಾ, ನೀನು ಬ್ಯೂಟಿಫುಲ್ ಆಗಿ ಕಾಣಬೇಕು, ಹಾಗೆ ರೆಡಿಯಾಗಿ ಬಾ ಅಂತ ಹೇಳಿ ಫೋನ್ ಇಡುತ್ತಾಳೆ. ಆಗ ರಾಮಾಚಾರಿ ಚಾರುಗೆ ಏನಾಯ್ತು ಮೇಡಮ್ ಅಂತ ಕೇಳಿದಾಗ ಅದಕ್ಕೆ ಚಾರು ನವದೀಪ್ ಮಗ ಲಂಡನ್ನಿಂದ ಬಂದಿದ್ದಾನಂತೆ, ನನ್ನ ನೋಡಬೇಕು ಅಂತ ಹೇಳುತ್ತಿದ್ದಾನಂತೆ, ಅದಕ್ಕೆ ನನಗೆ ಬೆಳಿಗ್ಗೆ ಮನೆಗೆ ಬಾ ಅಂತ ಹೇಳಿದರು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸರಿ ಹೋಗಿ ಬನ್ನಿ, ನೀವು ಅಲ್ಲಿ ಹೋಗ್ತಾ ಇರೋದು ಚಾರುವಾಗಿ ಅಲ್ಲ, ಚಾರು ಪಾತ್ರಧಾರಿಯಾಗಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಚಾರು ಮತ್ತು ಮುರಾರಿ ಆತಂಕದಿಂದ ನೋಡುತ್ತಾರೆ. ಬೆಳಗ್ಗೆ ಸಕ್ಸೇನಾ ಮಗ ವಿವೇಕ್ ರೆಡಿ ಆಗುತ್ತಿದ್ದಾಗ ಸಕ್ಸೇನಾ ಪಿ ಅರುಣ್ ಬಂದು ಸರ್ ಬೇಗ ಬಾ ಅಂತ ಹೇಳಿದ್ದಾರೆ, ಛೋಟಾ ಸಾಬ್ ಅಂತ ಹೇಳ್ತಾನೆ. ಆಗ ಸಕ್ಸೇನಾ ಮಗ ಅವನಿಗೆ ನಾನು ಈಗ ಮದುವೆ ಆಗೋ ಹುಡುಗಿ ನೋಡೋಕೆ ಹೇಗಿದ್ದಾಳೆ ಅರುಣ್ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಸಕ್ಸೇನಾ ಅಲ್ಲಿಗೆ ಬಂದು ವಿವೇಕ್ ನಾನು ಆ ಹುಡುಗಿ ಜೊತೆ ನಿನಗೆ ಶಾದಿ ಮಾಡಿಸೋದು ಸಂಸಾರ ಮಾಡೋದಕ್ಕಲ್ಲ, ಅವಳ ಅಮ್ಮ ಮಾನ್ಯತನ ಸಮಾಧಾನ ಮಾಡೋದಕ್ಕೆ, ನೀನು ಅವಳ ಕೊರಳಿಗೆ 3 ಗಂಟು ಹಾಕೋದು ಶಾದಿ ಮಾಡ್ಕೊಳ್ಳೋಕ್ಕಲ್ಲ, ಅವಳ 3,000 ಕೋಟಿ ಆಸ್ತಿಯ ಗಂಟನ್ನು ಕೈಗೆ ತಗೊಳ್ಳೋಕ್ಕೆ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತೆ. ಧನ್ಯವಾದಗಳು.